ಕನಸಿನಲ್ಲಿ ಬಂದ ಚಿಂತೆಯ ಮೋಡುವು ಆಯ್ತಪ್ಪ. ದಿನ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದಲ್ಲಿ ಮಂಡಲ ಪೂಜೆಗಳ ಪ್ರಯುಕ್ತವಾಗಿ ಈ ದಿನ 47ನೇ ದಿನ ಪೂಜೆ ಸೋಮೇಶ್ವರ ದೇವಾಲಯದಲ್ಲಿ ಈ ದಿನ ನೆರವೇರಿದ್ದು ಅದನ್ನು ಇವತ್ತು ಈ ದಿನ ಎಲ್ಲ ಸರ್ವ ಭಕ್ತರ ಸಮ್ಮುಖದಲ್ಲಿ ಕುಟುಂಬದ ಸಮಗ್ರ ಸ್ನೇಹಿತರ ಸಮ್ಮುಖದಲ್ಲಿ ಭಾಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಈ ದಿನ ಪೂಜೆ ಆಯೋಜಿಸಲಾಗಿತ್ತು. ಈ ಪೂಜೆಗೆ ಶಿಡ್ಲಘಟ್ಟ ಹೃದಯ ಭಾಗದಲ್ಲಿರುವಂಥ ಎಲ್ಲ ಸೋಮೇಶ್ವರ ದೇವಾಲಯದಲ್ಲಿ ಎಲ್ಲ ನಗರದ ಜಾತ್ಯತೀತವಾಗಿ ಎಲ್ಲ ಸ್ನೇಹಿತರು, ಆತ್ಮೀಯ ಅಧಿಕಾರಿ ವರ್ಗದವರು ಎಲ್ಲರೂ ಬಂದು ಈ ಪೂಜೆ ನೆರವೇರಿಸಿದ್ದಾರೆ. ಅದರ ಭಾಗವಾಗಿ ಏನು ನಾಳೆಯಿಂದ ಮಂಡಲ ಪೂಜೆಯ 48ನೇ ದಿನದ ಪೂಜೆ ನಾಳೆ ಮತ್ತು ನಾಳಿದ್ದು ಈ ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಪೂಜೆಗೆ ಎಲ್ಲ ಭಕ್ತ ಮಹಾಶಯರು ಸಕಾಲದಲ್ಲಿ ಬಂದು ಪೂಜೆಯನ್ನು ಯಶಸ್ವಿಗೊಳಿಸಬೇಕಾಗಿ ಸೋಮೇಶ್ವರ ಭಕ್ತ ಮಂಡಳಿಯ ಪರವಾಗಿ ಮತ್ತು ಒಂದು ಆಡಳಿತ ಮಂಡಳಿಯ ಪರವಾಗಿ ನಾವು ಈ ಊರಿನ ದೇವಸ್ಥಾನದ ಭಕ್ತಾದಿಗಳಾಗಿ ಸಮಸ್ತ ನಾಯಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇತಿಹಾಸ ಪ್ರಸಿದ್ಧ ಕೋಟೆ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ 47ನೇ ದಿನದ ಮಂಡಲ ಪೂಜೆಯ ಪ್ರಯುಕ್ತ ಇವತ್ತು ಸುಬ್ರಹ್ಮಣ್ಯರು ಮತ್ತು ಅವರ ಕುಟುಂಬದಿಂದ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಈ ಪೂಜೆಗೆ ಬೆಳಗ್ಗೆಯಿಂದಲೂ ಅಭಿಷೇಕ, ಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಮತ್ತು 48ನೇ ದಿವಸ ಮಂಡಲ ಪೂಜೆಯ ಪ್ರಯುಕ್ತ ನಾಳೆ ಮತ್ತು ನಾಳಿದ್ದು 2 ದಿವಸಗಳು ಕೂಡ ಪೂಜೆ ಇರೋದ್ರಿಂದ ಈ ಪೂಜೆಗೆ ಪರಮ ಪೂಜ್ಯರಾದ ಶ್ರೀ 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 ಜಗದ್ಗುರು ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಸಂಜೆ 6 ಗಂಟೆಗೆ ಈ ಪೂಜೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಮುಖಾಂತರವಾಗಿ ಇವತ್ತು ನಾವು ಈ ಟ್ರಸ್ಟ್ನ ಅಭಿವೃದ್ಧಿಯ ಪರವಾಗಿ, ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತು ಎಲ್ಲ ಸಮಸ್ತ ಭಕ್ತರ ಪರವಾಗಿ ನಾಳೆ ಸಂಜೆ ಪರಮ ಪೂಜ್ಯ ಗುರುಗಳ ಆಶೀರ್ವಾದ ಪಡೆಯೋದಾಗಿ ಮತ್ತು ಭಗವಂತನ ಆಶೀರ್ವಾದ ಪಡೆಯಬೇಕಾಗಿ ಈ ಮೂಲಕ ತಮ್ಮನ್ನು ನಾನು ಮನವಿ ಮಾಡಿಕೊಳ್ತಿದ್ದೇನೆ.